ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಮಕ್ಕಳ ವಿಚಾರದಲ್ಲಿ ತಂದೆ ತಾಯಿ ಅಂದರು ತುಂಬ ಕಾಳಜಿನ ವಹಿಸಬೇಕು. ಅದೇ ರೀತಿ ಮಕ್ಕಳಿಗೆ ದಿನಾಲೂ ಬಾದಾಮಿಗಳನ್ನು ಎಷ್ಟು ಕೊಡೋದ್ರಿಂದ ಒಳ್ಳೆಯದು, ಜಾಸ್ತಿ ಕೊಟ್ಟರೆ ಏನಾಗ್ಬೋದು ಅಂತ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾದ ಮಾಹಿತಿಯನ್ನು ನಾವು ನೋಡೋಣ ಬನ್ನಿ. ಚಿಕ್ಕ ಮಕ್ಕಳಿಗೆ ಬಾದಾಮಿಗಳನ್ನು ತಿನ್ನಿಸುವಾಗ ಈ ಕೆಲವೊಂದು ಅಂಶಗಳನ್ನು ಪೋಷಕರು ಗಮನದಲ್ಲಿಟ್ಕೊಳ್ಬೇಕು. ಮಕ್ಕಳು ಬಾದಾಮಿಯನ್ನು ಜಾಸ್ತಿ ತಿನ್ನದಂತೆ ಪೋಷಕರು ಎಚ್ಚರ ವಹಿಸಬೇಕು. ಮಕ್ಕಳಿಗೆ ಬಾದಾಮಿಯನ್ನು ಕೊಡೋದ್ರಿಂದ ಅವ್ರ ಬುದ್ಧಿ ಚುರುಕಾಗುತ್ತೆ ಅಂತಾನು ಎಲ್ಲರಿಗೂ ಗೊತ್ತಿರೋ ವಿಷಯ ಮತ್ತು ಇದು ಆರೋಗ್ಯಕ್ಕೂ ಕೂಡ ಹಲವಾರು ಉಪಯೋಗಗಳು ಇದೆ. ಆದರೆ ಇದನ್ನು ಕೆಲವಷ್ಟು ಜನರು ತಮ್ಮ ಮಕ್ಕಳಿಗೆ ಸಿಕ್ಕಾಪಟ್ಟೆ ಕೊಟ್ಬಿಡ್ತಾರೆ. ಅದರಿಂದ ಅವ್ರ ಮಕ್ಕಳು ಕೂಡ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಹಾಗಿದ್ರೆ ಬಾದಾಮಿಯಿಂದ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದಾದರೆ, ಫಸ್ಟ್ನೇದು ಬಂದ್ಬಿಟ್ಟು ಬಾದಾಮಿಯಲ್ಲಿ ಅತಿಯಾಗಿ ಪೋಷಕಾಂಶ ಇರುವುದರಿಂದ ಮಕ್ಕಳ ಒಂದು ಹೃದಯದ ಆರೋಗ್ಯದ ಮೇಲೆ ಅದು ಪರಿಣಾಮ ಬೀರುತ್ತೆ. ಯಾಕಂದರೆ ಅದರಲ್ಲಿ ಮೊನೋಸಾಚುರೇಟೆಡ್ ಎಂಬ ಕೊಬ್ಬನ್ನು ಹೊಂದಿರುತ್ತದೆ. ಇದರಿಂದ ಮಕ್ಕಳ ಒಂದು ಹೃದಯದ ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಬೀರೋಕ್ಕೆ ಇದು ಕಾರಣ ಆಗುತ್ತೆ. ಹಾಗೆಯೇ ವಿಶ್ವದಲ್ಲೇ ಅತ್ಯುತ್ತಮ ವಿಟಮಿನ್ ಇ ಮೂಲಗಳಲ್ಲಿ ಇದು ಕೂಡ ಒಂದಾಗಿದೆ ಅಂತ ಹೇಳ್ಬೋದು. ಎರಡನೇದು ಬಂದ್ಬಿಟ್ಟು ಮಕ್ಕಳಲ್ಲಿ ಬಾದಾಮಿ ಸೇವನೆ. ಬಾದಾಮಿಯು ಮಗುವಿನ ಪೌಷ್ಟಿಕಾಂಶದ ಆಹಾರದ ಅವಿಭಾಜ್ಯ ಅಂಗವಾಗಿದ್ದರೂ ಕೂಡ ಮಗುವು ಒಂದು ದಿನದಲ್ಲಿ ಎಷ್ಟು ಬಾದಾಮಿಯನ್ನು ತಿನ್ನಬೇಕು ಎನ್ನುವುದು ಮಗುವಿನ ವಯಸ್ಸಿನ ಮೇಲೆ ಒಟ್ಟಾರೆ ಆಹಾರ ಕ್ರಮವನ್ನು ಅವಲಂಬಿಸಿರುತ್ತದೆ. ಮೂರನೇದು ಬಂದ್ಬಿಟ್ಟು ಮಕ್ಕಳಿಗೆ ದಿನಕ್ಕೆ ಎಷ್ಟು ಬಾದಾಮಿಗಳನ್ನು ನೀಡಬಹುದು. ಹಾಗೆ ನೋಡೋದಾದರೆ 1 ರಿಂದ 3 ವರ್ಷದೊಳಗಿನ ಮಕ್ಕಳಿಗೆ ದಿನಕ್ಕೆ 3 ರಿಂದ 4 ಬಾದಾಮಿಗಳು ಕೊಡೋದ್ರಿಂದ ಒಳ್ಳೆಯದು. ಹಾಗೆ 4 ರಿಂದ 8 ವರ್ಷದೊಳಗಿನ ಮಕ್ಕಳಿಗೆ ದಿನಕ್ಕೆ 5 ರಿಂದ 8 ಬಾದಾಮಿಗಳನ್ನು ನೀಡಬೇಕು. ಹಾಗೆ 9 ರಿಂದ 18 ವರ್ಷದೊಳಗಿನ ಮಕ್ಕಳಿಗೆ ದಿನಕ್ಕೆ 8 ರಿಂದ 10 ಬಾದಾಮಿಗಳನ್ನು ನೀಡಬಹುದು. ನಾಲ್ಕನೇದು ಬಂದ್ಬಿಟ್ಟು ಅತಿಯಾಗಿ ಸೇವಿಸಿದರೆ ಅದರಿಂದ ಅಡ್ಡ ಪರಿಣಾಮಗಳೇನು ಅಂತ ನಾವಿಲ್ಲಿ ನೋಡೋಣ. ಬಾದಾಮಿಯು ಪ್ರೋಟೀನ್, ವಿಟಮಿನ್ ಇ, ಫೈಬರ್ ಮತ್ತು ಆರೋಗ್ಯಕರ ಕೊಬ್ಬುಗಳನ್ನು ಒಳಗೊಂಡಿದೆ. ಆದಾಗ್ಯೂ ಅವುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುವುದರಿಂದ ಏನಾಗಬಹುದು ಅಂತ ನಾವು ನೋಡೋಣ. ಬಾದಾಮಿಯನ್ನು ಜಾಸ್ತಿ ತಿನ್ನುವುದರಿಂದ ಜೀರ್ಣಕಾರಿ ಸಮಸ್ಯೆಗಳು ಉಂಟಾಗಬಹುದು. ಬಾದಾಮಿಯಲ್ಲಿ ಫೈಬರ್ ಅಂಶ ಜಾಸ್ತಿ ಇರುವುದರಿಂದ ಸಾಮಾನ್ಯವಾಗಿ ಕರುಳಿನ ಆರೋಗ್ಯಕ್ಕೆ ಇದು ಒಳ್ಳೆಯದೇ. ಆದರೆ ಹೆಚ್ಚಿನ ನೀರಿನಂಶ ಇಲ್ಲದೇ ಇರುವುದರಿಂದ ಜೀರ್ಣಕಾರಿಗೆ ಇದು ಸಮಸ್ಯೆ ಆಗ್ಬೋದು. ಅಂದರೆ ಉದಾಹರಣೆ ಕೊಡಬೇಕಾದ್ರೆ ಹೊಟ್ಟೆ ಉಬ್ಬೋದು ಅಥವಾ ಮಲಬದ್ಧತೆಗೆ ಇದು ಕಾರಣ ಆಗ್ಬೋದು. ಬಾದಾಮಿ ಜಾಸ್ತಿ ತಿನ್ನೋದ್ರಿಂದ ಬೇಡವಾದ ತೂಕ ಹೆಚ್ಚಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಾದಾಮಿಯಲ್ಲಿ ಆರೋಗ್ಯಕರ ಕೊಬ್ಬಿನಿಂದಾಗಿ ಕ್ಯಾಲೋರಿ ಜಾಸ್ತಿ ಇರುವುದರಿಂದ ಇದು ಆರೋಗ್ಯಕ್ಕೂ ಒಳ್ಳೆಯದಾದರೂ ಕೂಡ ಇದನ್ನು ದಿನಾಲೂ ಸೇವಿಸುವುದರಿಂದ ಅಥವಾ ಜಾಸ್ತಿ ಸೇವಿಸುವುದರಿಂದ ತೂಕ ಹೆಚ್ಚಾಗಲಿಕ್ಕೆ ಆಗ್ತಾ ಹೋಗುತ್ತೆ. ಹಾಗೆ ಬಾದಾಮಿ ಜಾಸ್ತಿ ತಿನ್ನುವುದರಿಂದ ಅಲರ್ಜಿಗಳ ಬಗ್ಗೆ ಕೂಡ ನಾವು ಎಚ್ಚರದಿಂದ ಇರಬೇಕಾಗುತ್ತೆ. ಮಕ್ಕಳು ಅಥವಾ ಕೆಲವು ವ್ಯಕ್ತಿಗಳು ಬಾದಾಮಿ ಸೇರಿದಂತೆ ಅನೇಕ ಬೀಜಗಳನ್ನು ಸೇವನೆ ಮಾಡ್ತಿರ್ತಾರೆ. ಅದರಿಂದ ಅವರಿಗೆ ಅಲರ್ಜಿ ಕೂಡ ಉಂಟಾಗ್ತಿರುತ್ತೆ. ಅಂಥವರು ಮೊದಲು ಅಲರ್ಜಿಯ ಬಗ್ಗೆ ತಿಳಿದುಕೊಳ್ಬೇಕು. ಆಮೇಲೆ ಈ ರೀತಿ ಯಾವುದೇ ಅಲರ್ಜಿ ಇದ್ದರೂ ಕೂಡ ಬಾದಾಮಿ ಸೇವನೆಯನ್ನು ನಿಲ್ಲಿಸ್ಬಿಡಬೇಕು. ಬಾದಾಮಿ ಕಿಡ್ನಿ ಸಮಸ್ಯೆ ಇರುವವರಿಗೂ ಒಳ್ಳೆಯದಲ್ಲ. ಬಾದಾಮಿಯು ಆಕ್ಸಲೇಟ್ಗಳನ್ನು ಹೊಂದಿರುವುದರಿಂದ ನೈಸರ್ಗಿಕವಾಗಿ ಸಂಭವಿಸುವ ಸಂಯುಕ್ತಗಳು ಒಳಗಾಗುವ ವ್ಯಕ್ತಿಗಳಲ್ಲಿ ಮೂತ್ರಪಿಂಡದ ಕಲ್ಲುಗಳ ರಚನೆ ಕಾರಣವಾಗುತ್ತದೆ. ಆದ್ದರಿಂದ ಬಾದಾಮಿಯನ್ನು ಅತಿಯಾಗಿ ಸೇವಿಸುವುದು ಒಳ್ಳೆಯದಲ್ಲ. ಅದರಲ್ಲೂ ಕೂಡ ಮೂತ್ರಪಿಂಡದ ಸಮಸ್ಯೆಯನ್ನು ಹೊಂದಿರುವವರು ಬಾದಾಮಿಯನ್ನು ಸೇವಿಸಲೇಬಾರದು. ಹಾಗೆಯೇ ಬಾದಾಮಿ ಖನಿಜಗಳ ಹೀರಿಕೊಳ್ಳುವಿಕೆಯ ಮೇಲೆ ಪರಿಣಾಮ ಬೀರುತ್ತದೆ. ಬಾದಾಮಿಯಲ್ಲಿ ಫೈಟಿಕ್ ಆಮ್ಲವು ಆ್ಯಂಟಿ ಪೋಷಕಾಂಶವಾಗಿದ್ದು ಅದು ಖನಿಜಗಳನ್ನು ಬಂಧಿಸುತ್ತದೆ ಮತ್ತು ಖನಿಜಗಳ ಹೀರಿಕೊಳ್ಳುವಿಕೆಯನ್ನು ಕಡಿಮೆ ಮಾಡುತ್ತದೆ. ಸಮತೋಲಿತ ಆಹಾರದಲ್ಲಿ ಇದು ಸಾಮಾನ್ಯವಾಗಿ ಕಾಳಜಿ ಇಲ್ಲದಿದ್ದರೂ ಬಾದಾಮಿಯ ಅತಿಯಾದ ಸೇವನೆಯು ಕ್ರಮೇಣ ಖನಿಜ ಹೀರಿಕೊಳ್ಳುವಿಕೆಯ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ಬಾದಾಮಿಯನ್ನು ತಿನ್ನಿ, ಆರೋಗ್ಯಕ್ಕೂ ಒಳ್ಳೆಯದು. ಆದರೆ ಮಿತವಾಗಿ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಇಲ್ಲಿ ನಾವು ತಿಳ್ಕೊಬಹುದು. ಹಾಗೆ ಇನ್ನಷ್ಟು ಹೆಚ್ಚಿನ ಹೆಲ್ತ್ ಟಿಪ್ಸ್ಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.